ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಾಗರಬಾವಿ ಮೇಯ್ನ್ ರೋಡಲ್ಲಿರೋ ರಾಮ್ ಭವನ್ ಸ್ವೀಟ್ಸಲ್ಲಿದ್ದೀನಿ. ಹಾಂ, ಒಂದು ನಿಮಿಷ. ಇದೇನೋ ಸ್ವೀಟ್ ಅಂಗಡಿ ತೋರಿಸ್ತಾಳೆ ಅಂತ ಸ್ಕಿಪ್ ಮಾಡಬೇಡಿ. ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ. ಏನು ಅಂತ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ? ನಮಸ್ತೆ, ನನ್ನ ಹೆಸರು ರಾಮ್ ಪ್ರಸಾದ್ ಅಂತ ಹೇಳಿ. ನಮ್ಮದು ಶ್ರೀರಾಮ್ ಭವನ್ ಸ್ವೀಟ್ಸ್ ಅಂತ ಸ್ವೀಟ್ ಶಾಪ್ ಇದೆ. ನಮ್ಮದು 4 ಔಟ್ಲೆಟ್ಸ್ ಇದೆ. ನಾಗರಬಾವಿ ಮೇನ್ ರೋಡಲ್ಲಿ ಸ್ವಲ್ಪ ದೊಡ್ಡದಾಗಿದೆ. ಹಳೆಯ ಔಟ್ಲೆಟ್ ಬಂದು ಕುರುಬ್ರಳ್ಳಿಲಿ 36 ಇಯರ್ಸ್ ಆಗಿದೆ. ನಮ್ಮ ತಂದೆ ಮಾಡಿದ್ದು. ತಂದೆಯವರು ಅಂಗಡಿ ಮಾಡ್ಕೊಂಡು ಬಂದಿದ್ರು. ನಾವು ಅದೇ ಫೀಲ್ಡ್ ಅಲ್ಲೇ ಮುಂದುವರಿತಾ ಇದ್ದೀವಿ. ನಿಮ್ಮ ತಂದೆಯವರು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ರು ಸರ್ ಇದು? ನಮ್ಮ ತಂದೆ ಬೆಂಗಳೂರಿಗೆ ಬಂದು 50 ವರ್ಷ ಆಗಿತ್ತು. 50 ವರ್ಷ ಆಗಿತ್ತು. ಶ್ರೀರಾಮ್ಪುರದಲ್ಲೆಲ್ಲ ಶುರು ಮಾಡಿ ಮೋದಿ ಹಾಸ್ಪಿಟಲ್ ಅಂಗಡಿ. ಮೊದಲು ಶ್ರೀರಾಮ್ಪುರದಲ್ಲಿ ಇತ್ತಿದ್ದು? ಹೌದು ಮೇಡಮ್. ಮೋದಿ ಹಾಸ್ಪಿಟಲ್ ಅಂಗಡಿ ಮಾಡಿದ್ರು. ಇವಾಗ ಕಾಂತಿ ಸ್ವೀಟ್ಸ್ ಅಲ್ಲಿ ಅದೇ ಜಾಗ ನಮ್ದಿತ್ತು. ಆಮೇಲೆ ಕುರುಬ್ರಳ್ಳಿಲಿ ಯಾರೊಬ್ರು ಸ್ವಂತ ಜಾಗ ಕೊಡ್ಸಿದ್ದಕ್ಕೆ ಅಲ್ಲಿ ಶುರು ಮಾಡಿದ್ವಿ. ಅಲ್ಲಿ ಜನಗಳಿಗೆ ನಾವು ಹತ್ರ ಆದ್ವಿ. ಇಲ್ಲಿ ನಾಗರಬಾವಿಲಿ ಶುರುವಾಗಿ ಎಷ್ಟು ವರ್ಷ ಆಯ್ತು? ಈ ಶಾಪ್ ಶುರುವಾಗಿ 10 ವರ್ಷ ಆಗಿದೆ. 10 ವರ್ಷ ಆಯ್ತು. ಇಲ್ಲಿ ನಾಗರಬಾವಿ ಫಸ್ಟ್ ಮಾಡಿ ಪಾಪಡಿ ಪಾಳ್ಯದಲ್ಲಿ ನಮ್ಮ ಬ್ರದರ್ ಇನ್ಚಾರ್ಜ್ ಅದು ರಾಮ್ ಭವನ್ ಅಂತ ಹೇಳಿ. ಅದು 14 ಇಯರ್ಸ್ ಆಗಿದೆ. ಅದಾದ್ಮೇಲೆ ಇದು 10 ಇಯರ್ಸ್. ಈಗ ರೀಸೆಂಟ್ ಆಗಿ ಮುದ್ದಿನಪಾಳ್ಯ ಮೇನ್ ರೋಡ್ ಅಲ್ಲಿ ಮಾಡಿದ್ದಾರೆ. ಅದೊಂದು 2 ಇಯರ್ಸ್ ಆಗಿದೆ ಮೇಡಮ್. ಓಕೆ. ಇಲ್ಲಿ ಜನ ಹೇಗೆ ಸರ್? ಅವರ ರಿಯಾಕ್ಷನ್ ಹೇಗಿದೆ? ಜನಗಳಿಂದನೇ ನಾವು ಇಷ್ಟು ಮುಂದೆ ಬಂದಿದ್ದು. ಹೌದೌದು, ನಿಜ. ಯಾಕಂದ್ರೆ ಒಳ್ಳೆ ಕ್ವಾಲಿಟಿ, ಕ್ವಾಂಟಿಟಿ ಹಾಗೆ ಟೇಸ್ಟ್ ಅದು ಖಂಡಿತಾನೆ. ಯಾಕಂದ್ರೆ ನಾನು ಬಹಳ ವರ್ಷ 10 ವರ್ಷದಿಂದ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್. ಯಾಕಂದ್ರೆ ಅದು ಕೊಡೋದ್ರಿಂದನೇ ಕಸ್ಟಮರ್ಗೆ ಖಂಡಿತ ಸ್ವಲ್ಪ ರೀಸನಬಲ್ ರೇಟ್ಸ್ ಇರೋದ್ರಿಂದ ಖಂಡಿತ ಅವ್ರಿಗೂ ಖುಷಿಯಾಗಿ ಬಂದು ನಮ್ಮ ಜೊತೆ ಚೆನ್ನಾಗೆಲ್ಲ ಮಾತಾಡ್ಕೊಂಡು ಚೆನ್ನಾಗಿ ವ್ಯವಹಾರ ಚೆನ್ನಾಗಿ ನಡೀತಾ ಇದೆ ಮೇಡಮ್. ಕೇಕ್ಸ್ ಕೂಡ ಎಲ್ಲ ತಗೊಳ್ತೀರಾ? ಚಾಟ್ಸ್ ಚೆನ್ನಾಗಿ ಫೇಮಸ್ ಇದೆ ನಮ್ದು. ಸ್ವೀಟ್ಸ್ ಮುಂಚೆಯಿಂದನೂ ಫೇಮಸ್ ಇದೆ. ಬಿಸ್ಕೆಟ್ಸ್, ಸ್ಯಾಂಡ್ವಿಚ್, ಜ್ಯೂಸ್, ಬೇಕರಿ ಐಟಮ್ಸ್ ಎಲ್ಲ ಪ್ರತಿಯೊಂದು. ಆಮೇಲೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ನಾವೇ ಮಾಡೋದು. ನೀವೇ ಮಾಡ್ತೀರಾ? ಓಕೆ. ಅದು ಫ್ಯಾಕ್ಟ್ರಿ ಇದೆ ಅಲ್ಲ? ಅದು ಓಕೆ. ಸೆಂಟ್ರಲೈಸ್ ಕಿಚನ್ ಮಾಡಿದ್ದೀನಿ. ರೆಡಿ ಆಗಿ ಇಲ್ಲಿ ಎಲ್ಲ ಬರುತ್ತೆ. ಓಕೆ. ಈಗೇನು ಕೇಕ್ ನೋಡಿದ್ರಲ್ಲ ಮೇಡಮ್, 4 ಇಯರ್ಸ್ ಬ್ಯಾಕ್ ಯಶೋರಿಗೆ ನಾವು ನಮ್ಮ ಗ್ರೂಪ್ ಇಂದಾನೆ ಮಾಡ್ಕೊಟ್ಟಿದ್ವಿ. 5000 kg ಕೇಕ್. ಅದು ಗಿನ್ನಿಸ್ ರೆಕಾರ್ಡ್ ಆಗಿದೆ. ಗಿನ್ನಿಸ್ ರೆಕಾರ್ಡ್. ವೆರಿ ಗುಡ್. ಅಲ್ಲೇ ನಂದಿ ಲಿಂಕ್ಸ್ ಗ್ರೌಂಡ್ ಅಲ್ಲಿ ನಾವು ಇಲ್ಲಿ ಪ್ರಿಪರೇಷನ್ ಮಾಡ್ಕೊಂಡು ಹೋಗಿ ಅಲ್ಲಿ ಐಸಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ 5000 kg ಆಫ್ ಕೇಕ್ ಮಾಡಿದ್ವಿ. ಅದು ಗಿನ್ನಿಸ್ ರೆಕಾರ್ಡ್ ತುಂಬಾ ಚೆನ್ನಾಗಿ ಎಲ್ಲರೂ ಖುಷಿ. ಅದೇನ್ ಬರ್ತ್ಡೇ ಕೇಕ್ ಏನ್ ಮಾಡಿದ್ರು? ಯಶೋರ್ ಬರ್ತ್ಡೇ ಇತ್ತು. KGF ಜಸ್ಟ್ ಅವತ್ತು ರಿಲೀಸ್ ಆಗಿದ್ದು ಅನ್ಸುತ್ತೆ. ಫಸ್ಟ್ ಮುಗ್ದೋಗಿತ್ತು. ಸೆಕೆಂಡ್ ಬರೋ ಟೈಮ್ ಅಲ್ಲಿ ಅವಾಗ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಹೌದಾ? ವೆರಿ ಗುಡ್. ರೆಸ್ಪಾನ್ಸ್. ಯಶೋರ್ ಬಂದು ಕೇಕ್ ಕಟ್ ಮಾಡಿದ್ರೆ ನಮ್ಗೆ ಒಂಥರ ಖುಷಿ. ವೆರಿ ಗುಡ್. ಹಾಯ್, ನಿಮ್ಮ ಹೆಸರು? ಜೋರ ಮಾತಾಡ್ಬೇಕು, ಕೇಳಿಸಲ್ಲ. ಅಭಿಷೇಕ್. ಏನ್ ಇಷ್ಟ ಆಗುತ್ತೆ ಇಲ್ಲಿ ನಿಮ್ಗೆ? ಸ್ಯಾಂಡ್ವಿಚಸ್. ಆಮೇಲೆ ಚಾಟ್ಸ್. ಓಕೆ. ರೆಗ್ಯುಲರ್ ಬರ್ತಾ ಇದ್ದೀರಾ? ಓಕೆ. ಎಲ್ಲಿಂದ ಬರೋದು ನೀವು? ಹೆಗ್ಗೆರೆ. ಹಾಯ್, ನಿನ್ನ ಹೆಸರು? ಆದ್ಯ. ಏನ್ ಇಷ್ಟ ಆಗುತ್ತೆ ಇಲ್ಲಿ? ಚಾಟ್ಸ್. ಬೇರೆ ಏನು ಇಷ್ಟ ಆಗಲ್ಲ? ಸ್ವೀಟ್ ಇಷ್ಟ ಆಗಲ್ವಾ? ಇಷ್ಟನಾ? ಎಲ್ಲ ಇಷ್ಟನಾ ನಿಂಗೆ? ಚೆನ್ನಾಗಿರುತ್ತಾ ಇಲ್ಲಿ? ಎಲ್ಲ ಬರ್ಬೋದಲ್ವಾ? ಓಕೆ. ಥ್ಯಾಂಕ್ ಯು. ರಾಮ್ ಭವನ್ ಸ್ವೀಟ್ಸ್ ತುಂಬಾ ಚೆನ್ನಾಗಿದೆ. ಸ್ವೀಟು ಎಲ್ಲ ಚೆನ್ನಾಗಿದೆ. ಹಾಗೆ ಮಸಾಲೆ ಪುರಿ, ಪಾನಿಪುರಿ, ಮತ್ತೆ ಮಕ್ಕಳಂತೂ ಸುಮಾರು ಕಡೆ ಟೇಸ್ಟ್ ನೋಡಿದ್ದಾರೆ. ಇಲ್ಲಿ ತುಂಬ ಇಷ್ಟಪಡ್ತಾರೆ. ಇಲ್ಲಿ ಬಂದು ತುಂಬ ಖುಷಿ ಇವರಿಗೆ. ನೋಡಿ, ಇಷ್ಟೆಲ್ಲ ಮಕ್ಕಳು ಬಂದಿದ್ದಾರೆ ಆ ಥರ. ಮತ್ತು ನಮ್ಮ ಇವರು ರಾಮ್ ಭವನ್ ಸ್ವೀಟ್ ಓನರ್ ಚಂದ್ರಣ್ಣವ್ರ ಮಗ. ಇವ್ರದೆಲ್ಲ ಮೇಂಟೇನು ಒಳ್ಳೆ ನೀಟ್ನೆಸ್ ತುಂಬ ಚೆನ್ನಾಗಿದೆ. ನೀಟ್ನೆಸ್ಸು ಮತ್ತು ಬಂದವರಿಗೆಲ್ಲ ಬಿಸಿನೀರಿದೆ. ಮತ್ತು ಪ್ಲೇಟ್ ವಾಶ್ ಇಷ್ಟು ತುಂಬ ಚೆನ್ನಾಗಿ. ನೋಡಿದರೆ ಮಕ್ಕಳಿಗೆ ಏನಾದರೂ ಇಲ್ಲಿ ಅವ್ರು ಏನು ಇಷ್ಟಪಡ್ತಾರೆ ಅದು ತಿನ್ಸ್ಕೊಂಡು ಹೋಗ್ಬೇಕು ಅನ್ನೋ ಖುಷಿ ಆಗುತ್ತೆ. ಇವರೇ ಓನರು. ಇನ್ನೂ ಎತ್ತರವಾಗಿ ಚೆನ್ನಾಗಿ ಬೆಳೀಲಿ, ಇವರಿಗೆಲ್ಲ ಒಳ್ಳೇದಾಗಲಿ. ಯಾವಾಗಲೂ ರಾಯರ ಆಶೀರ್ವಾದ ಇರಲಿ ಇವರಿಗೆ.